ಐ ಆಮ್ ರಿಯಲಿ ಸಾರಿ. ನೋಡು, ನೀನು ಹಾಗೆ ಹೇಳಿದಾಗ ನನಗೆ ಕೈ ಕಾಲೇ ಓಡಲಿಲ್ಲ. ನಾನಾಗ ಒಂದು ಹೆಂಡತಿ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ನೆ ಹೊರತು ಒಂದು ಹೆಣ್ಣಿನ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆನೇ ಮಾಡಲಿಲ್ಲ. ಐ ಆಮ್ ರಿಯಲಿ ಸಾರಿ ಲೀಲಾ. ನೋಡು, ನೀನು ಬಾಯ್ ಬಿಟ್ಟು ಹೇಳಿದ್ಯಲ್ಲ, ಇದೇ ನನಗೆ ಮುಖ್ಯ. ಇನ್ಮೇಲೆ ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ನನ್ನ ಹತ್ರ ಹೇಳ್ಕೊ, ಆಯ್ತಾ? ಇದೆಲ್ಲ ಸಹಜ ಲೀಲಾ. ನೋಡು, ನಾನು ಎಲ್ಲೂ ಓದಿದ ನೆನಪು, ಗಂಡು ಹೆಣ್ಣು ಹತ್ರ ಇದ್ದರೆ ಪ್ರೀತಿ ಆಗುತ್ತಂತೆ. ಆದರೆ ಅದು ಪ್ರೀತಿ ಅಲ್ಲ, ಜಸ್ಟ್ ಆಕರ್ಷಣೆ ಅಷ್ಟೇ. ನೋಡು, ನೀನು ಇದನ್ನು ಚೆನ್ನಾಗಿ ಮನಸ್ಸಲ್ಲಿಟ್ಕೊ, ಆಯಿತಾ? ಅಕ್ಕ, ನೀವು ನನ್ನ ಕ್ಷಮಿಸ್ಬಿಟ್ರಾ? ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಹಾಗಿದ್ರೆ ಈ ಚಾಕು ಬೇಡ ಅಲ್ವಾ? ಕೊಡಿ 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 ಕೊಡಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಕುರಿ ತಿನ್ನೋಕ್ ಬಂದಿದ್ದ ನರಿನ ಕುರಿನೇ ಹಳ್ಳಕ್ಕೆ ಬೀಳ್ಸೋದು ಇದೇ ಮೊದಲನೇ ಕತೆ ಅನ್ಸುತ್ತೆ. ನನ್ನ ಕುರಿ ಅನ್ಕೊಂಡಿರೋ ನಿನ್ನ ನಾನೇ ಮಾರಿ ಅನ್ನೋ ವಿಷಯ ಸ್ವಲ್ಪ ದಿನದಲ್ಲೇ ಗೊತ್ತಾಗ್ಬಿಡುತ್ತೆ. ಅಲ್ಲಿವರೆಗೂ ನೀನು ಆರಾಮಾಗಿ ರೆಸ್ಟ್ ಮಾಡು. ನನ್ನ ಮಗನ ಮೂಡ್ ಕಾಮಾಗೆ ಇದೆ. ಈಗ ನಾನು ಈ ಸರೋಜನಿಗೂ ಆ್ಯಕ್ಟಿಂಗ್ ಬರುತ್ತೆ ಅನ್ನೋದನ್ನು ತೋರಿಸ್ಬಿಡ್ಬೇಕು. ಏನಾಯ್ತಮ್ಮ? ಬಿಡಪ್ಪ, ಏನಂತ ಹೇಳೋದು? ಅದ ನೀನು ಹೇಳಿದ್ರೆ ತಾನೇ ನನಗೆ ಗೊತ್ತಾಗತ್ತೋ. ಏನಾಯ್ತು? ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನೀನು ಮೊದಲು ಹೇಳು, ಪ್ರಯೋಜನ ಇದೆಯಾ ಇಲ್ವಾ ಅಂತ. ನಾ ಆಮೇಲೆ ಹೇಳ್ತೀನಿ. ಯಾಕೆ ಹೇಳ್ತಿದ್ಯಾ? ಮನುಷ್ಯನಿಗೆ ನೋವು, ಸಂಕಟ, ಪೇನ್ ಅಂತೆಲ್ಲ ಹೇಳ್ತಾರಲ್ಲ, ಅದಾದಾಗಲೇ ಅಳು ಬರೋದು. ನೀನೇ ಹೇಳಿಲ್ವಾ, ಮನುಷ್ಯ ಹುಟ್ಟಾನೆ ತಂದಿದ್ದು ಅಳು ಅಂತ. ನಾನು ಹೋಗೋವಾಗ ತಗೊಂಡು ಹೋಗ್ತಿದ್ದೀನಿ ಅಷ್ಟೇ. ಅಮ್ಮ ಪ್ಲೀಸ್, ಈಗ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ಮತ್ತಿನ್ನೇನೋ ಮಾಡಲಿ, ಈ ಮನೆಯಲ್ಲಿ ಮಾತಾಡೋಕ್ಕಷ್ಟೇ ಸ್ವಾತಂತ್ರ್ಯ ಇರೋದು. ಈ ಮುದುಕಿಗೆ ಅದು ಬಿಟ್ಟರೆ ಬೇರೆ ಏನು ಸ್ವಾತಂತ್ರ್ಯ ಇದೆ ಹೇಳು? ಅನ್ಸಿದ್ದನ್ನು ಹೇಳಕ್ಕಾಗಲ್ಲ, ಹೇಳಿದ್ದನ್ನು ಮಾಡ್ಸಕ್ಕಾಗಲ್ಲ. ಯಾರಾದರೂ ಏನಾದರೂ ಅಂದ್ರ? ನಿನ್ನಮ್ಮ ಹುಟ್ಟಿರೋ ಪುಣ್ಯಕ್ಕೆ ಅದೊಂದಾಗಿಲ್ಲ ಸದ್ಯ, ಆದ್ರೆ ಬೇರೆದೆಲ್ಲ ಆಗಿದೆ. ಮಾ ಹೋಗ್ಟೋಗ್ತಾಗ ಮಾತಾಡ, ಸುಮ್ಮನೆ ಟೆನ್ಷನ್ ಆಗುತ್ತೆ. ಏನಾಯ್ತು ಅಂತ ಹೇಳಿ, ಯಾಕೆ ಅಳ್ತಿದ್ಯಾ? ನಮ್ಮ ಲೀಲಾ ಹುಷಾರಿಲ್ಲದೆ ನರಳಿ ಸೊರಗಿ ಹೋಗ್ತಾ ಇದ್ದಾಳೆ ಅಂತ ನಾನು ಹೇಳಲ್ಲ. ಅವಳ ನೋವು, ಸಂಕಟ ಈ ಮನೆಗೆ ಶಾಪ ಅಂತ ನಾನು ಹೇಳೋದಿಲ್ಲ. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಜವಾಬ್ದಾರಿ ನೀನ್ ಹಾಕ್ತೀಯ ಅಂತ ನಾನು ಮಾತ್ರ ಹೇಳಲ್ಲಪ್ಪ. ಹೇಳಲ್ಲ ಅಂದ್ರೆ ಹೇಳಲ್ಲ. ಲೀಲು ಹುಷಾರಿಲ್ವಾ? ಏನು ಮಾತಾಡ್ತಿದ್ಯಮ್ಮ? ಶೀ ಈಸ್ ಫೈನ್. ನಾನೇ ಹೋಗಿ ಚೆಕ್ ಮಾಡಿದ್ದೀನಲ್ಲ. ಇನ್ಫ್ಯಾಕ್ಟ್ ನಾನು ಅವಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವಳು ಮುಂಚೆಗೆ ತುಂಬ ಖುಷಿಯಾಗಿದ್ದಾಳೆ. ಹೆಣ್ಣೊಂದು ಕಲಿತಾರೆ, ಶಾಲೆ ಎಂದು ತೆರೆದಂತೆ ಹೆಣ್ಣೊಂದು ನೊಂದರೆ ಬಾಳೆ ಬರಡಾದಂತೆ ಅಂತ ನಮ್ಮ ಸ್ವಾಮೀಜಿ ಹೇಳ್ತಿದ್ರು. ಆ ಮಾತು ನಿಜ ಆಗುತ್ತೆ ಬಿಡು. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಮೊದಲು ಅಳದ್ ನಿಲ್ಸು ನೀನು. ಈಗ ಗೊತ್ತಾಯ್ತಾ ನಾನು ಯಾಕೆ ಅಳ್ತಿದ್ದೆ? ನೀ ಅಷ್ಟು ಕೇಳಿದ್ರು ನಾನು ಯಾಕೆ ಹೇಳಲಿಲ್ಲ ಅಂತ. ನಾ ಎಷ್ಟೇ ಪ್ರಯತ್ನ ಪಟ್ರು, ಏನೇ ಹೇಳಿದ್ರು ನೀನು ನಂಬ್ತಿಲ್ಲ. ಹೀಗಿರ್ಬೇಕಾದ್ರೆ ನನ್ನ ನೋವು ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ದುಃಖ ಯಾರ ಹತ್ರ ತೊಡ್ಕೊಳ್ಳಿ? ನೀನು ಅಳದ್ ನಿಲ್ಸು ಅಂದ್ರೆ ಏನೇನೋ ಮಾತಾಡ್ತಿದ್ಯಾ.
ಸರಿಮ್ಮ, ಈಗ ಏನು ಮಾಡಬೇಕು ಅದನ್ನು ಹೇಳು. ಇವಾಗ ಬಂದ ದಾರಿಗೆ ನಾನು ಮೊದಲೇ ಹೇಗಿದ್ದೆ, ಲೀಲಾ ಮನೆ ಬಿಟ್ಟು ಹೊಟ್ಟೋದ್ಮೇಲೆ ಹೇಗಾಗಿದ್ದೆ. ಆದರೆ ಲೀಲಾ ವಾಪಸ್ ಬಂದು ಆಗ್ಲೋ ಈಗ್ಲೋ ಅಂತಿದ್ದಿದ್ದು ನನ್ನನ್ನು ಜಿಂಕೆ ಥರ ಮಾಡಿಬಿಟ್ಲು ಕಣೋ. ಅಜ್ಜಿನ ಈ ಥರ ಎಲ್ಲ ಬಿಹೇವ್ ಮಾಡ್ತಿರೋದು. ಆ ಲೀಲಾ ಜೊತೆ ಸೇರಿ ಎಲ್ಲರೂ ಹಾಳಾಗ್ತಿದ್ದಾರೆ. ಅದೇನೋ ಕಾತೆ ಐತಿಯಲ್ಲ, ಕೂತಿ ತಾನು ಕೆಡದಲ್ಲದೆ ವನನೆಲ್ಲ ಕೆಡಿಸ್ತು ಅಂತ ಹಾಗಾಯ್ತು ಕತೆ. ಏನು ಲೀಲನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾ? ಯೋಚನೆ ಯಾಕೆ ಮಾಡ್ತೀನಿ? ನಾನು ಡಾಕ್ಟರ್ನ ಮನೆಗೆ ಕರ್ತೀನಿ. ನೀನು ಆಸ್ಪತ್ರೆನೇ ಮನೆಗೆ ಕರೆಸ್ತೀಯ ಅಂತ ಗೊತ್ತು ಕಣೋ, ಆದರೆ ಅದು ಬೇಡ. ಲೀಲಾ ಚಿಕ್ಕ ಮಗು ಇದ್ದ ಹಾಗೆ, ಅವಳನ್ನು ಚಿಕ್ಕವಳಿದ್ದಾಗಲಿಂದ ನೋಡ್ಕೋತಾ ಇದ್ದ ಡಾಕ್ಟ್ರ್ ಒಬ್ರು ಇದ್ದಾರಂತೆ, ಫ್ಯಾಮಿಲಿ ಡಾಕ್ಟ್ರ್ ಥರ. ಇಲ್ಲೇ ಸ್ವಲ್ಪ ದೂರದಲ್ಲೇ ಇದೆಯಂತೆ ಅವ್ರ ಕ್ಲಿನಿಕ್ಕು, ಅಲ್ಲಿಗೆ ಕರ್ಕೊಂಡು ಹೋಗು. ಆಗಲೇ ಅವಳು ಸರಿ ಹೋಗೋದು, ಗೊತ್ತಾಯ್ತಾ? ಅಮ್ಮ ಪ್ಲೀಸ್ ಮೊದಲು ಅಳೋದು ನಿಲ್ಲಿಸು. ನೀನು ಖುಷಿಯಾಗಿರಬೇಕು ಅಂದ್ರೆ ನಾನು ಏನು ಬೇಕಾದರೂ ಮಾಡ್ತೀನಿ. ನಿನ್ನಂಥ ಮಗನ ಪಡೆಯಕ್ಕೆ ನಾವು ಪುಣ್ಯ ಮಾಡಿದ್ದೆ ಕಣೋ. ಆ ರಾಮ ಅಪ್ಪನ ಮಾತು ಪಾಲಿಸ್ದ, ನನ್ನ ರಾಮ ಅಮ್ಮನ ಮಾತು ಪಾಲಿಸ್ತಾ ಇದ್ದಾನೆ. ಸರಿಪ್ಪ, ನಾಳೆ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೊಟ್ಟೋಗು. ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀನಮ್ಮ. ಓ, ಹೇಜೆ ಲೀಲಾನ ಒಂದು ಮಾಡೋದಕ್ಕೆ ಅಜ್ಜಿ ಮಾಡ್ತಿರೋ ಪ್ಲ್ಯಾನ್ ಆಯಿತು. ಇರಲಿ ಇದಕ್ಕೆ ಹೇಗೆ ಹುಳಿ ಹಿಂಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಳಾದ ಕಣ್ಣು ಅವ್ರ ದಿನ ಜಾಸ್ತಿ ಆಗ್ತಾ ಇರೋ ಹಂಗಿದೆ. ಪುಣ್ಯ ಬಸ್ ನಂಬರ್ ಸರಿಯಾಗಿ ಕಾಣುತ್ತೆ, ಇಲ್ಲದೆ ಇದ್ರೆ ಯಾವುದೋ ಬಸ್ ಹತ್ತಿ ಎಲ್ಲೋ ಹೋಗಿ ಯಾರ್ದೋ ಮನೆಗೆ ಹೋಗ್ಬಿಡ್ತಿದ್ದ ಏನೋ. ನಿನಗೆ ಕಣ್ಣಾಗಿ ನಾನೇ ಇರ್ಬೇಕಾದ್ರೆ ಯಾಕಪ್ಪ ಟೆನ್ಷನ್ನು? ಹೌದಮ್ಮ, ನೀನು ಒಂದು ಕಣ್ಣಾದ್ರೆ ನಾನು ಒಂದೇ ಕಣ್ಣಿಂದ ಏನ್ ಕೆಲಸ ಮಾಡ್ಲಮ್ಮ? ಒಂದ್ ಕಣ್ಣಲ್ಲಿ ಫೋಟೋಗ್ರಫಿ ಮಾಡ್ಬೋದಪ್ಪ. ಒಂದ್ ಕ್ಯಾಮ್ರಾ ತಗೋ, ಒಂದ್ ಕಣ್ಣಲ್ಲಿ ನೋಡು, ಸ್ಮೈಲ್ ಅಂತ ಹೇಳು, ಕ್ಲಿಕ್ ಮಾಡು. ತರ್ಲೆ, ನನಗೆ ಇನ್ನೊಂದು ಕಣ್ಣಿದೆಯಲ್ಲಮ್ಮ, ಎಜೆ ಸರ್ ಮನೆಯಲ್ಲಿ ಬಹಳ ದೊಡ್ಡ ಕಣ್ಣದು. ಹೌದು, ದೂರದ ತನಕ ಫೋಕಸ್ ಮಾಡೋ ಕಣ್ಣು ಅದು. ಒಳ್ಳೇದೇ ಅಲ್ಲೇನಮ್ಮ? ಇಬ್ರು ಹೆಣ್ಮಕ್ಳು ಎರಡು ಕಣ್ಣಿದ್ದ ಹಾಗೆ, ಒಂದು ದೂರದ ನೋಡಕ್ಕೆ, ಇನ್ನೊಂದು ಹತ್ರದ ನೋಡಕ್ಕೆ. ಇದಕ್ಕಿಂತ ಭಾಗ್ಯ ಇನ್ನೇನಿದೆ ಹೇಳು? ಚಾನ್ಸೇ ಇಲ್ಲ. ಪುಣ್ಯ ಮಾಡಿದವ್ರಿಗೆ ಮಾತ್ರ ಹೆಣ್ಮಕ್ಳು ಹುಟ್ಟೋದು. ಹಾಗೆ ನೋಡಿದ್ರೆ ನಿನ್ ಪುಣ್ಯನ ಲೋಡ್ ಗಟ್ಲೆ ಮಾಡಿದ್ಯಾಪ್ಪ. ಹೌದಮ್ಮ, ಆದ್ರೂ ಇನ್ನೊಂದು ಸ್ವಲ್ಪ ಪುಣ್ಯ ಮಾಡಿರ್ಬೇಕಿತ್ತು ಅನ್ಸುತ್ತೆ. ಯಾಕಪ್ಪ? ಈ ದರಿದ್ರ ಸೂಜಿಗೆ ದಾರ ಪೋಣಿಸಕ್ಕೆ ನೋಡು, ನೀನಾದ್ರೂ ಪೋಣಿಸ್ಕೊಡು. ಅಪ್ಪ ನಾಡಿದ್ದೇನ್ ಸ್ಪೆಷಲ್ ಗೊತ್ತು ತಾನೆ? ಗೊತ್ತಿಲ್ಲ ಅಂದ್ರೆ ದೇವ್ರು ಮೆಚ್ತಾನೆ ನಮ್ಮ. ನಾಡಿದ್ದು ನಮ್ಮ ಮನೇಲಿ ಉತ್ಸವ ಅಲ್ವಾ? ಲೀಲಾ ಹುಟ್ಟಿದ ದಿನ ಅಂದ್ರೆ ಯಾವ ಉತ್ಸವಕ್ಕಿಂತ ಕಮ್ಮಿ ಹೇಳು? ಅಪ್ಪ, ಅಕ್ಕನ ಬರ್ತ್ಡೇಗೆ ಅವಳನ್ನ ನಮ್ಮನೆಗೆ ಕರ್ಸೋಣ. ಅವಾಗ ನಾವು ಅವಳ ಜೊತೆ ಸೂಪರ್ ಆಗಿ ಸೆಲೆಬ್ರೇಟ್ ಮಾಡಬಹುದು. ಎಲ್ಲಾದ್ರೂ ಉಂಟೆ ರೇವತಿ, ಆ ದಿವಸ ಲೀಲಾ ಯಾವುದೇ ಕಾರಣಕ್ಕೂ ಆ ಮನೆಯಿಂದ ಹೊರಗೆ ಬರಬಾರ್ದು. ಆ ಅಂತರ ಏನೇನ್ ಪ್ಲಾನ್ ಮಾಡ್ತಾ ಇದ್ದಾಳೋ ಏನೋ. ಈ ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋ ಹಾಗೆ ಆಗ್ಬಾರ್ದು ನಮ್ಮ ಪರಿಸ್ಥಿತಿ. ಎಲ್ಲ ಸಂದರ್ಭದಲ್ಲೂ ಅವಳು ಬಹಳ ಹುಷಾರಾಗಿರ್ಬೇಕು. ಅದಕ್ಕೆ ಅವಳು ಅವತ್ತು ಆ ದಿವಸ ಮನೆಯಿಂದ ಹೊರಗೆ ಬರಲೇಬಾರ್ದು. ಅಪ್ಪ ಪ್ಲೀಸ್ ಅಪ್ಪ. ನಿನ್ನ ಆಸೆ ನನಗೆ ಅರ್ಥ ಆಗುತ್ತಮ್ಮ, ಆದರೆ ಯುದ್ಧಕ್ಕೆ ಸಿದ್ಧ ಆದಾಗ ರಾಜನ್ನೇ ರಣರಂಗದಿಂದ ಹೊರಗೆ ಕರೆಯೋಕ್ಕಾಗತ್ತಾ? ಆಗಲ್ಲಮ್ಮ. ಸರಿ, ಆದ್ರೆ ಅಪ್ಪ ನಾವಾದ್ರೂ ಅವ್ರ ಮನೆಗೆ ಹೋಗೋಣ. ನಾನೇ ನನ್ನ ಕೈಯಾರೆ ಸೂಪರ್ ಆಗಿ ಕೇಕ್ ಮಾಡ್ತೀನಿ. ಬೇಡಮ್ಮ, ಏಜೆ ಸರು ಲೀಲಾ ಒಟ್ಟಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಅವರಿಬ್ರು ಖುಷಿಯಾಗಿರ್ಬೇಕು. ಅವ್ರ ಮಧ್ಯದಲ್ಲಿ ನಾವು ಹೋಗೋದು ಸರಿ ಅನ್ಸಲ್ಲಮ್ಮ. ಅಲ್ವಾ? ನನ್ನ ಪ್ರಕಾರ ಭಾವ ಅಕ್ಕನ ಬರ್ತ್ಡೇಗೆ ಸೂಪರ್ ಆಗಿ ಏನಾದ್ರೂ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿರ್ತಾರೆ. ನಾವು ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ ಬಿಡಿ. ಅಲ್ವಾ ಮತ್ತೆ? ನೋಡಮ್ಮ ರೇವತಿ, ಒಂದು ಹೆಣ್ಣಿಗೆ ಎರಡು ಹುಟ್ಟು ಅಂತಾರೆ. ಒಂದು ಅವಳು ಹುಟ್ಟಿದಾಗ, ಇನ್ನೊಂದು ಅವಳು ಇನ್ನೊಂದು ಜೀವಕ್ಕೆ ಜನ್ಮ ಕೊಡುವಾಗ. ಆದರೆ ನನ್ನ ಪ್ರಕಾರ ಹೆಣ್ಣಿಗೆ 3 ಹುಟ್ಟು. ತಾನು ಹುಟ್ಟಿ
ಇನ್ನೊಂದು ಜೀವಕ್ಕೆ ಜನ್ಮ ಕೊಡೋ ಮುಂಚೆ ಸಂಗಾತಿನ ಪಡ್ಕೋತಾಳಲ್ಲ, ಅದು ಅವಳಿಗೊಂದು ಹುಟ್ಟಮ್ಮ. ನಮ್ ಲೀಲಾ ಇವಾಗ ಅವಳ ಸಂಗಾತಿನ ಪಡ್ಕೊಳ್ಳೋ ಹಂತದಲ್ಲಿದ್ದಾಳೆ. ನಾವು ಅವಳನ್ನ ಹುರಿದುಂಬಿಸ್ಬೇಕು. ಅಗತ್ಯ ಬಿದ್ದಾಗ ಮಾತ್ರ ಅವಳ ಹತ್ರ ಹೋಗ್ಬೇಕು. ನೋಡೋಣಮ್ಮ, ಲೀಲಾಗೆ ಅವಳ ಪ್ರೀತಿ ಸಿಗ್ಬೇಕು. ಏಜೆ ಸರ್ ಅವಳನ್ನ ಒಪ್ಕೊಂಡು ಮತ್ತೊಂದ್ಸಲ ತಾಳಿ ಕಟ್ತಾರಲ್ಲ, ಅದೇ ಅವಳ ನಿಜವಾದ ಹುಟ್ಟಿದ್ದೀನಿ. ಮೇಡಮ್ 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 ಗುಡ್ ನ್ಯೂಸ್. ಕಂಗ್ರಾಚುಲೇಷನ್ಸ್ ಲಕ್ಷ್ಮಿ. ಎಷ್ಟು ತಿಂಗಳು ಹೋಗಿದ್ದೆ, ನಾನು ವಾಪಸ್ ಹೋಗ್ತೀನಿ. ಹೇಳ್ತೀವಿ ಆದ್ರೆ ಫಸ್ಟ್ ನಾಳೆ ನಿಮ್ ಪ್ಲಾನ್ ಏನಿದೆ ಅಂತ ಹೇಳಿ. ಅಯ್ಯೋ ಸಿಕ್ಕಾಪಟ್ಟೆ ಇದೆ. ಸಿಕ್ಕಾಪಟ್ಟೆನಾ? ಏನೇನು? ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ, ಸ್ನಾನ ಮಾಡ್ತೀನಿ, ಆಮೇಲೆ ಗಾರ್ಡನ್ಗೆ ಹೋಗಿ ಹೂ ಕಿತ್ಕೊಂಡು ಬಂದು ಪೂಜೆ ಮಾಡ್ತೀನಿ, ತಿಂಡಿ ಮಾಡ್ತೀನಿ. ಆಮೇಲೆ ಗಾರ್ಡನ್ ಹತ್ರ ಸ್ವಲ್ಪ ಹುಲ್ಲೆಲ್ಲ ಎಕ್ಸ್ಟ್ರಾ ಬೆಳೆದಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಔಷಧಿ ಹಾಕಿಸಿ ತಿಂಡಿ ಬಡಿಸ್ತೀನಿ. ಆಮೇಲೆ ಊಟ ಎಲ್ಲ ರೆಡಿ ಮಾಡ್ತೀನಿ. ಊಟ ಸಂಜೆ ಕಾಫಿ ಸ್ನಾಕ್ಸ್ ಕೊಟ್ಟು ರಾತ್ರಿ ಅಡಿಗೆ ಮಾಡಿ ಊಟ ಬಡಿಸಿ. ಇದೆಲ್ಲ ನಿನ್ಗೆ ಹೇಗೆ ಗೊತ್ತು? ಎಷ್ಟು ಚೆನ್ನಾಗಿ ಹೇಳ್ತಿದ್ಯಾ. ಏನ್ ಭಾರಿ ಸೀಕ್ರೆಟ್ ಸರ್ಜಿಕಲ್ ಸ್ಟ್ರೈಕ್ ಮಷೀನ್ ನಿಮ್ದು, ಗೊತ್ತಾಗದೆ ಇರೋದಕ್ಕೆ. ಅತ್ತೆ, ನಾವೇನೋ ಕೇಳಕ್ ಬಂದ್ರೆ ನೀವು ಡಬ್ಬಾ ತರ ಐಡಿಯಾ ಕೊಡ್ತಿದ್ದೀರಾ. ಅದೆಲ್ಲ ಬಿಡಿ. ಇವಾಗ ಗುಡ್ ನ್ಯೂಸ್ ಏನ್ ಗೊತ್ತಾ? ನಾಳೆ ನಿಮ್ಮನ್ನ ಏಜೆ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ. ರಿಯಲಿ? ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮೇಲೆ ಯಾರೋ ತೋಟಗಾರನು ಮಲೆನಾಡ ಮಾಡಿ ಹೋಗೋನೆ. ಅಂದ್ರೆ ರಾಮಚಾರಿ ಪಿಕ್ಚರ್ ಅಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಮಹಾಲಕ್ಷ್ಮಿ ಮ್ಯಾಮ್ನ ಹೊರಗಡೆ ಕರ್ಕೊಂಡು ಹೋಗ್ತಾರಲ್ಲ, ಆ ತರ ನನ್ ಗಂಡ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದಾರ. ವಾವ್. ನಾನು ಯಾವಾಗ್ಲೂ ಎದ್ದೇಳೋ ಟೈಮ್ಗೆ ಎದ್ದೇಳಲ್ಲ. ನಾಳೆ ಸ್ವಲ್ಪ ಅರ್ಧ ಗಂಟೆ ಲೇಟ್ ಆಗಿ ಎದ್ದೇಳ್ತೀನಿ. ಬೇಗ ಎದ್ರೆ ಗ್ಲೋ ಇರಲ್ವಲ್ಲ, ನಿದ್ದೆ ಆಗಿರಲ್ಲ. ಸೊ ಅದಕ್ಕೆ ಅರ್ಧ ಗಂಟೆ ಲೇಟ್ ಆಗಿ ಎದ್ದೇಳ್ತೀನಿ. ಮೇಕಪ್ಗೆ ಮಿನಿಮಮ್ ಒಂದು ಹಾಫ್ ಅನ್ ಅವರ್ ಇದ್ರೆ ಸಾಕು. ಆಮೇಲೆ ಹೊಸ ಬಟ್ಟೆ ಹಾಕೋತೀನಿ. ನಾನು ಆಕ್ಚುಲಿ ನೋಡಕ್ ತುಂಬಾ ಚೆನ್ನಾಗಿದ್ದೀನಿ, ಆದ್ರೆ ಗಾರ್ನಿಷ್ಗೆ ಸ್ವಲ್ಪ ಮೇಕಪ್ ಇರಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಸ್ಪೆಷಲ್ ಡೇ ಅಲ್ವಾ, ಚಿಕ್ಕ ಒಂದು ಡಾಟ್ ಸಹ ಇರಬಾರ್ದು ನನ್ನ ಮುಖದ ಮೇಲೆ. ಹೊಸ ಬಟ್ಟೆ ಹಾಕೋತೀನಿ. ನನ್ನ ಗಂಡ ನನಗೆ ಸಿನಿಮಾ ಕರ್ಕೊಂಡು ಹೋಗ್ತಾರೆ. ಹೊರಗಡೆ ಎಲ್ಲೋರ್ಗೆ ನೀರು ಕುಡ್ಸಲ್ಲ, ಗಂಟ್ಲು ನೋವಾಗ್ಬಿಟ್ರೆ ಅದಕ್ಕೆ ಫ್ಲಾಸ್ಕಲ್ಲಿ ಬಿಸಿನೀರು ತಗೊಂಡು ಹೋಗ್ತೀನಿ. ಆಮೇಲೆ ಇಬ್ರು ಸಿನಿಮಾ ನೋಡ್ತೀವಿ. ನೀವು ರಾತ್ರಿ ಊಟದ ಬಗ್ಗೆ ಟೆನ್ಷನ್ ತಗೋಬಿಡಿ, ನಾನು ನನ್ನ ಗಂಡ ಡಿನ್ನರ್ ಮಾಡ್ಕೊಂಡ್ ಬರ್ತೀವಿ. ಏನ್ ಮೇಡಮ್ ಹೇಳಿದ್ವು ಒಂದ್ ಲೈನು, ನೀವು ಪುಸ್ತಕನೇ ಬರ್ದ್ಬಿಟ್ರಲ್ಲ. ಅಯ್ಯೋ ಪುಸ್ತಕ ಬಿಡು ರೂಪ, ನಾನ್ ಬಿಟ್ರೆ ಸಿನಿಮಾನೇ ಬರ್ದ್ಬಿಡ್ತೀನಿ. ಆದ್ರೆ ನೀವು ನಾಳೆ ಹೋಗ್ತಿರೋದು ಸಿನಿಮಾಗೋ ಡಿನ್ನರ್ಗೋ ಅಲ್ಲ, ಮತ್ತೆ ಹಾಸ್ಪಿಟಲ್ಗೆ. ಆಸ್ಪತ್ರೆಗ? ಯಾಕೆ, ಯಾರಿಗೇನಾಯ್ತು? ಯಾರಿಗೂ ಏನೂ ಆಗಿಲ್ಲ ಮೇಡಮ್. ಬಟ್ ನಾಳೆ ನೀವಿಬ್ರು ಹೊರಗಡೆ ಹೋಗ್ಬೇಕು ಅಂತ ನಾನು ಲಕ್ಷ್ಮಿ ಮೇಡಮ್ ಅಜ್ಜಿ ಸೇರ್ಕೊಂಡು ಪ್ಲಾನ್ ಮಾಡಿದೀವಿ. ಸೊ ನಾಳೆ ನೀವು ಮತ್ತೆ ಎಜೆ ಸರ್ ಹೊರಗಡೆ ಹೋಗ್ತಿದ್ದೀರಿ, ಅಂದ್ರೆ ಆಸ್ಪತ್ರೆಗೆ ಹೋಗ್ತಿದ್ದೀರಾ. ಹೊರಗೇನೋ ಕಳಿಸ್ತಾ ಇದ್ದೀರಾ, ನಿಮ್ಗೇನ್ ಬುದ್ಧಿ ಇಲ್ವಾ? ಲವರ್ಸ್ನ ಪಾರ್ಕಿಗೋ ಅಥವಾ ಸಿನಿಮಾ ಥಿಯೇಟರ್ಗೋ ಕಳಿಸ್ಬೇಕು, ನೀವ್ ನೋಡಿದ್ರೆ ಆಸ್ಪತ್ರೆಗೆ ಕಳಿಸ್ತಾ ಇದ್ದೀರಾ. ಚಚ್ಚೆ. ಅತ್ತೆ, ಟೆನ್ಷನ್ ಆಗ್ಬೇಡಿ. ನಾಳೆ ಹಾಸ್ಪಿಟಲ್ ಅಂತ ಹೇಳಿದಕ್ಕೆ ಏಜೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದು. ಯಾಕೆ ಅಂದ್ರೆ ನಿಮ್ಮ ಮೇಲೆ ಕಾಳಜಿ ಇದೆ. ಅದು ಅಲ್ಲದೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗ್ತಿದ್ದಾರೆ. ಚಿಟ್ಕೆ ಹೊಡೆದ್ರೆ ಇಡೀ ಹಾಸ್ಪಿಟಲ್ ಮನೇಲಿರುತ್ತೆ. ಆದ್ರೆ ನಿಮ್ಮನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ದಾರೆ ಹೇಳಿ? ಯಾಕೆ ಅಂದ್ರೆ ನೀವು ಅಂದ್ರೆ ಅಷ್ಟು ಇಂಪಾರ್ಟೆಂಟು, ಅಷ್ಟು ಇಷ್ಟ ಅಂತ ಅರ್ಥ. ಆಸ್ಪತ್ರೆಗೆ ಹೋಗೋದು ಅಷ್ಟೇ ಅಲ್ಲ ಮೇಡಮ್, ಆಸ್ಪತ್ರೆಗೆ ಹೋಗುವಾಗ ವಾಪಸ್ ಬರ್ಬೇಕಾರೆ ಜಾಸ್ತಿ ಟೈಮ್ ಇರುತ್ತೆ. ಅವಾಗ ಏಜೆ ಸರ್ ಮತ್ತೆ ನೀವಿಬ್ರು ಇರ್ತೀರಾ, ಅದೇ ಗೋಲ್ಡನ್ ಟೈಮ್ ಅಂತಾರೆ. ಎಂತ ಐಡಿಯಾ ರೂಪ, ನಂಗಿದು ಹೊಳ್ದೇ ಇರಲಿಲ್ಲ. ಆದರೆ ನಾಳೆ ಕರ್ಕೊಂಡು ಹೋಗೋ ಬದಲು ನಾಡಿದ್ದು ಕರ್ಕೊಂಡು ಹೋಗ್ಬೇಕಿತ್ತು. ನಾಳಿದ್ದ? ಯಾಕೆ? ಅಯ್ಯೋ ನಾಡಿದ್ದು ಯಾಕೆ ಅಂತ ಕೇಳ್ತಿದ್ದೀರಾ? ಇಡೀ ರಾಜ್ಯನೇ ಖುಷಿ ಪಡೋ ವಿಷಯ. ನಾಡಿದ್ದು ನನ್ನ ಬರ್ತ್ಡೇ. ಲೀಲಕ್ಕ ಲೀಲಕ್ಕ ಹ್ಯಾಪಿ ಬರ್ತ್ಡೇ, ಲೀಲಕ್ಕನ್ ಬರ್ತ್ಡೇ, ನಿಮಗೆ ವಂದನೆ, ಅಭಿನಂದನೆ. ಆದ್ರೆ ಇದು ಅಡ್ವಾನ್ಸ್ಡ್ ವಿಶಸ್. ನಾಳೆ ನಿಮ್ ಬರ್ಡೇ ಪಾರ್ಟಿನ ಫುಲ್ ಎಂಜಾಯ್ ಮಾಡಿ. ಅಂಡ್ ZEE5 ನಲ್ಲಿ ಹಾಸ್ಟೆಲ್ ಹುಡುಗು ಸಿನಿಮಾ ರಿಲೀಸ್ ಮಾಡಿದ್ದಾರೆ. ನೀವು ಎಜೆ ಸರ್ ಇಬ್ರು ಕೂತ್ಕೊಂಡು ಸೂಪರ್ ಆಗಿರೋ ಸಿನಿಮಾ ನೋಡಿ ಹೊಟ್ಟೆ ನೋವು ಬರೋಷ್ಟು ನಕ್ಬೇಡಿ. ಈ ಸಿನಿಮಾ ನೋಡಿದ್ರೆ ಮರೆಯೋಕ್ಕಾಗದೇ ಇರುವಷ್ಟು ನಗು ಅಂತೂ ಗ್ಯಾರಂಟಿ. ನೀವು ನೋಡಿ ಎಜೆ ಸರ್ಗೂ ತೋರಿಸಿ. ಲಕ್ಷ್ಮಿ ಮೇಡಮ್ ನೀವು ಸಿನಿಮಾ ನೋಡಿ. ರೂಪಾ, ಹಾಸ್ಟೆಲ್ ಹುಡುಗರು ಸಿನಿಮಾ ಬಗ್ಗೆ ನಿನ್ಗೆ ಗೊತ್ತು?
ವಿಶ್ವರೂಪ್ ಜೊತೆ ಹೋಗಿದ್ಯಾ? ಅವಳೇ ನೋಡಿರ್ತಾಳೆ, ಅವಳಿಗೆ ಡೌಟ್ ಪಡಕ್ಕೆ ಟೈಮ್ ಇಲ್ಲ. ಮೋಸ್ಟ್ಲಿ ಜಿ5 ಆಪಲ್ಲಿ ನೋಡಿರ್ತಾಳೆ. ಎನಿವೇಸ್, ನಾವಂತೂ ನಿಮ್ಗೆ ಅಡ್ವಾನ್ಸ್ ವಿಶಸ್ ಮಾಡ್ತೀವಿ. ವಿಶ್ ಯು ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಲಕ್ಷ್ಮಿ, ಅಡ್ವಾನ್ಸ್ ವಿಶಸ್ ಎಲ್ಲ ಮಾಡ್ಬೇಡ. ನನ್ನ ಬರ್ಡೇ ದಿನಾನೇ ನನ್ನ ವಿಶ್ ಮಾಡು. ನನ್ನ ಗಂಡ ನನ್ನ ಇಷ್ಟು ದಿನ ಆದಮೇಲೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ತುಂಬ ಚೆನ್ನಾಗಿ ರೆಡಿ ಆಗ್ತೀನಿ. ಹೇಗೆ ರೆಡಿ ಆಗ್ತೀನಿ ಅಂದರೆ ನನ್ನ ಗಂಡ ನನ್ನ ನೋಡಿದ ತಕ್ಷಣ ಹಾಗೆ ಕರ್ಗೋಗ್ಬಿಡ್ಬೇಕು. ಮೋಸ್ಟ್ಲಿ ಅವ್ರಿಗೆ ನನ್ನ ಬರ್ತಡೇ ಬಗ್ಗೆ ಗೊತ್ತಿದೆ ಅನ್ಸುತ್ತೆ. ಅದಕ್ಕೆ ಪ್ಲ್ಯಾನ್ ಮಾಡಿ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ಥ್ಯಾಂಕ್ ಯು ಲಕ್ಷ್ಮಿ, ಥ್ಯಾಂಕ್ ಯು ರೂಪಾ, ಥ್ಯಾಂಕ್ ಯು ಸೋ ಮಚ್. ಈ ಖುಷಿ ಲೈಫ್ ಅನ್ನೋ ಗ್ರ್ಯಾಂಡ್ ಫಿನಾಲೆ ಆಗೋವರೆಗೂ ಹಾಗೆ ಇರಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನನ್ನ ಗಂಡನ ಥರ ಆ್ಯಕ್ಟ್ ಮಾಡು ಅಂತ AJ ಸರ್ಗೆ ಹೇಳಿದ್ರಿ. ನಾನು ಆ್ಯಕ್ಟ್ ಮಾಡ್ತಾ ಮಾಡ್ತಾ ನನ್ನ ಮನಸ್ಸು ನನಗೆ ಗೊತ್ತಿಲ್ಲದೆ ಅವ್ರ ಕಡೆ ವಾಲ್ ಬಿಡ್ತು ಅಕ್ಕ. ನಾನೇ ತತ್ತಿವಳ ನಾನು ಹಿಡ್ಕೊಂಡು ಹೋಗೋದಕ್ಕೆ ಪೊಲೀಸೇ ಬಂದ್ರೇನೋ ಅಂತ ಭಯ ಆಗೋಗ್ಬಿಡ್ತು. ಸರು, ಏನಾಯ್ತಮ್ಮ? ಹುಷಾರಾಗಿದ್ಯಾ ತಾನೇ? ಯಾವಾಗಲೂ ನಿಮಗೆ ನನ್ನ ಬಗ್ಗೆನೇ ಕಾಳಜಿ ಅಲ್ವಾ ಅತ್ತೆ? ಅಲ್ಲ ಸರು, ನೀನೇ ಯಾವಾಗಲೂ ಹೇಳ್ತಿರ್ತೀಯ ನಾನು ನಿಮ್ಮ ಮಗಳಿದ್ದಾಗೆ ಅಂತ. ಮಗಳು ಅಂದಮೇಲೆ ಅಷ್ಟಾದರೂ ಕೇರ್ ಇರಬೇಕಲ್ವಾ? ಅಲ್ಲ, ನೋಡ್ಕೊಂಡು ಬರ್ಬೇಕು ತಾನೇ. ಹೀಗೆ ಬಂದು ನೀನೇನಾದರೂ ಎಡು ಬಿದ್ದಿದ್ರೆ ನನ್ನ ಮನ್ಸಿಗೆ ಎಷ್ಟು ನೋವಾಗ್ತಿತ್ತು ಗೊತ್ತಾ? ಅತ್ತೆ ಪ್ಲೀಸ್, ಮುಂದಿನ ಜನ್ಮ ಅಂತಿದ್ರೆ ನಾನು ನಿಮಗೆ ಸ್ವಂತ ಮಗಳಾಗಿ ಹುಡ್ತೀನಿ. ಆ ಜನ್ಮದಲ್ಲಿ ನಾನು ಹುಟ್ಟಿದ್ರೆ ನೀನೇ ನನ್ನ ಮಗಳಾಗಿ ಬರುವಂತೆ, ಆಯ್ತಾ? ಅಲ್ಲ, ಯಾಕೆ ಇಷ್ಟೊಂದು ಗಾಬರಿಯಾಗಿ ಓಡ್ ಬಂದೆ ಅಂತ? ಎಲ್ಲರೂ ಸೇರ್ಕೊಂಡು ಅನಾಹುತ ಮಾಡ್ತಿದ್ದಾರೆ. ಅನಾಹುತನ? ಯಾರಿಗೇನಾಯ್ತು ಸರು? ಇನ್ನೂ ಏನೂ ಆಗಿಲ್ಲ. ಹೀಗೆ ಬಿಟ್ಟರೆ ನಿಮಗೆ ತೊಂದರೆ ಆಗತ್ತೆ. ನಾಳೆ ಲೀಲಾ ನೇಜೆ ಹೊರಗೆ ಕರ್ಕೊಂಡು ಹೋಗ್ತಿದ್ದಾರೆ. ಏನು ಹೇಳ್ತಿದ್ಯಾ ಸರು? ಲೀಲಾ ಅಭಿ ಹೊರಗಡೆ ಹೋಗ್ತಿದಾರಾ? ಹ್ಞೂ ಅತ್ತೆ, ನಾನೇ ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ನಾಳೆ AJ ಲೀಲಾನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಈ ಮನೇಲಿ ನನಗೇ ಗೊತ್ತಿಲ್ದಂಗೆ ಏನೇನೋ ನಡೀತಿದ್ಯಲ್ಲ. ಅಟ್ಲೀಸ್ಟ್ ಆ ಲೀಲಾ ಆದರೂ ನನಗೆ ಹೇಳಬೇಕಿತ್ತಲ್ಲ. ಅಯ್ಯೋ ಸರು, ಲೀಲಂಗೆ ಏನಾಯ್ತಮ್ಮ? ದೇವ್ರೆ, ಲೀಲಂಗೆ ಏನೂ ಆಗ್ಬಾರ್ದಪ್ಪ. ನಾನು ಮಂಡಿಗಾಲಲ್ಲಿ ಬೆಟ್ಟ. ಅತ್ತೆ ಪ್ಲೀಸ್, ಹೋಗಿ ಹೋಗಿ ಆ ಲೀಲಂಗೋಸ್ಕರ ನೀವು ವ್ರತಗೀತ ಎಲ್ಲ ಮಾಡಬೇಡಿ ಅತ್ತೆ. ನಮ್ಮ AJ ಏಕಪತ್ನಿ ವ್ರತಸ್ಥ. ಅವಳೇ ಮಧ್ಯದಲ್ಲಿ ಶೂರ್ಪಣಕಿ ಥರ ಬಂದಿದ್ದಾಳೆ. ನೀವು ಹೋಗಿ ಹೋಗಿ ಅವಳ ಬಗ್ಗೆ ಅವಳದೇನೋ ಹುಷಾರಿಲ್ಲ ಅಂತ ನಾಟಕ ಆಡ್ತಿದ್ದಾಳೆ. ಇವರೆಲ್ಲ ಅದನ್ನೇ ದೊಡ್ಡದು ಮಾಡಿ ಅವಳನ್ನ ಆಸ್ಪತ್ರೆಗೆ ಕಳಿಸ್ತಿದ್ದಾರೆ. ಸರು ನೋಡು, ಅಭಿ ಒಂದು ಫೋನ್ ಕಾಲ್ ಮಾಡಿದ್ರೆ ಇಡೀ ಆಸ್ಪತ್ರೆನೇ ಮನೆಗೆ ಬರುತ್ತೆ. ಹಾಗಿದ್ದಾಗ ಅವ್ರು ಯಾಕೆ ಆಸ್ಪತ್ರೆಗೆ ಹೋಗ್ಬೇಕು? ಅಲ್ಲೇ ಇರೋದು ವಿಷಯ. AJ ಅವಳನ್ನ ಹೊರಗೆ ಕರ್ಕೊಂಡು ಹೋದ್ರೆ ಅವಳು ಹೇಗೆ ಬೇಕೋ ಹಾಗೆ ನಡೆಸ್ಕೋಬೋದಲ್ಲ. ಅದಕ್ಕೆ ಕತೆ ಹೇಳ್ತಿದ್ದಾಳೆ. ಅವಳೊಂಥರ ಈ ಚೆನ್ನಾಗಿ ಮಾತಾಡ್ಬಿಟ್ಟು ಕುತ್ಕಲ್ಲಿರೋದನ್ನೆಲ್ಲ ಬಿಚ್ಚಿಸ್ಕೋತಾರಲ್ಲ, ಆ ಥರ ಕ್ಯಾಟಗರಿ. ದೊಡ್ಡ ಕಳ್ಳಿ ಅವಳು. ಹುಷಾರಿಲ್ಲ ಅಂತಂದ್ರೆ ಏನೋ ಅವಳ ಮನೆಗೆ ಕಳಿಸ್ಬೇಕು, ಇಲ್ಲ ಅಂದರೆ ಒಂದು 100 ರೂಪಾಯಿ ಕೊಟ್ಟು ಡಾಕ್ಟರ್ ಹತ್ರ ತೋರಿಸ್ಕೊ ಅಂತ ಹೇಳಬೇಕು. ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ AJ ಒಪ್ಕೊಂಡಿದ್ದಾರಲ್ಲ. ನಾನು ಏನು ಹೇಳಿ ಇದಕ್ಕೆ? ಸರು ಪ್ಲೀಸ್ ಸರು, ನನ್ನ ಗಂಡನ ಬಗ್ಗೆ ಏನೇನು ಹೇಳಬೇಡ. ನನಗೆ ತುಂಬ ನೋವಾಗುತ್ತೆ. ಸಾರಿ ಟು ಸೇ ದಿಸ್ ಅತ್ತೆ. ಇದಿರೋದೇ ಹೀಗೆ. ಆ ಲೀಲಾ ಇಲ್ಲಿರೋವರೆಗೂ AJ ನಿಮಗೆ ಸಿಗೋದಿಲ್ಲ. ಸರು, ಕೋಪ ಬರ್ತಿದೆ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ನಾಳೆ ಆಗಿದ್ದಾಗ್ಲಿ. ನೀವೇ ಏನಾದರೂ ಮಾಡಿ ಅವರಿಬ್ರು ಹೊರಗೆ ಹೋಗೋದನ್ನ ತಡಿಬೇಕು. ಅವರಿಬ್ರು ಏನಾದರೂ ಹೊರಗೆ ಹೋಗ್ಬಿಟ್ರೆ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತಷ್ಟೇ. ಪ್ಲೀಸ್ ನನ್ನ ಮಾತು ಕೇಳಿ, ಅರ್ಥ ಮಾಡ್ಕೊಳ್ಳಿ. ಸರಿಮಾ ಸರು, ನಾನು ಅಭಿ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅರ್ಥ ಮಾಡ್ಕೊಳ್ಳೋದಲ್ವೇ, ಅರ್ಥ ಮಾಡಿಸ್ತೀನಿ. ಏನಭಿ, ಆ ಬೀದಿ ಭಿಕಾರಿ ಜೊತೆ ಹೊರಗಡೆ ಹೋಗ್ತಿದ್ಯಾ? ನೀನು ಹೊರಗಡೆ ಹೋಗೋದಾದರೆ ನನ್ನ ಜೊತೆಲೇ ಹೋಗಬೇಕು. ಆ ಲೀಲನ್ ಜೊತೆ ನೋ ಚಾನ್ಸ್. ನೀನು ನಾಳೆ ಅವಳ ಜೊತೆ ಹೊರಗಡೆ ಹೋಗಲ್ಲ. ಹೋಗೋದಕ್ಕೆ ನಾನು ಬಿಡೋದೂ ಇಲ್ಲ.
ಅಯ್ಯೋ ಇದು ಚೆನ್ನಾಗಿಲ್ಲ ಅಕ್ಕ. ಏನ್ ಚುಕ್ಕಿ ನೀನು ಯಾಕೆ ತೋರ್ಸ್ರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ಯಾ? ನಾನಿವಾಗ ಮದುವೆ ಆಗಿರೋ ಹುಡುಗಿ ಕಣೆ. ಅಲ್ಲ 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 ಅಲ್ಲ, ಮದುವೆ ಆಗಿರೋ ಹೆಣ್ಣು, ಗೃಹಿಣಿ. ಗೃಹಿಣಿ ಮೇಡಮ್, ನಾಚಿಕೆ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸ್ಲಿಲ್ವಾ? ಹಲೋ, ಪ್ರೀತಿ ಜಾಸ್ತಿ ಆದ್ಮೇಲೆ ನಾಚಿಕೆನೂ ಜಾಸ್ತಿ ಆಗ್ಬೇಕಮ್ಮ. ಏನಿಲ್ಲ, ಪ್ರೀತಿ ಜಾಸ್ತಿ ಆದಾಗ್ಲೇ ನಾವು ನಾಚಿಕೆ ಬಿಟ್ಟು ನಮ್ಮವ್ರ ಹತ್ರ ಮಾತಾಡೋದು. ಏ ಇದನ್ನೆಲ್ಲ ಯಾವಾಗ ಕಲ್ತೆ ನೀನು? ಹಲೋ, ನಮಗೂ ಏಜ್ ಆಗಿದೆಪ್ಪ, ತಾವು ಮುಂದುವರ್ಸಿ. ಆದ್ರೂ ಚುಕ್ಕಿ, ನೀನು ಹೇಳೋದ್ರಲ್ಲಿ ನಿಜ ಇದೆ. ಲವ್ ಜಾಸ್ತಿ ಆದಾಗ ನಾಚಿಕೆ ಇರೋದೇ ಇಲ್ಲ ಕಣೆ. ನಾನು ನಿಮ್ಮ ಭಾವನ ಹತ್ರ ಇವಾಗ ಎಷ್ಟು ಕಾನ್ಫಿಡೆನ್ಸಲ್ಲಿ ಮಾತಾಡ್ತೀನಿ ಗೊತ್ತಾ? ಯಾಕೆ ಕೇಳು? ಅದನ್ನ ತಮ್ಮಯ್ಯಲ್ಲೇ ಹೇಳಿ ಗೃಹಿಣಿ ಮೇಡಮ್. ಯಾಕೆ ಅಂದ್ರೆ ಅವರು ನನ್ನವರು ಅನ್ನೋ ಹಕ್ಕು, ಅಧಿಕಾರ, ಪ್ರೀತಿ, ವಿಶ್ವಾಸ, ನಂಬಿಕೆ, ಒಲವು, ಗೆಲುವು. ಸಾಕ್ 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 ಸಾಕ್. ಕನ್ನಡ ಲಿಟ್ರೇಚರ್ಗೆ ಈಗಾಗಲೇ ತುಂಬಾ ಕವಿಗಳಿದ್ದಾರೆ. ತಾವು ಜಾಯಿನ್ ಆಗೋದು ಬೇಡ. ಏನಮ್ಮ ನನ್ನ ಆಡ್ಕೋತಾ ಇದೆಯಾ? ಸುಮ್ಮನೆ ಇವಾಗ ಯಾವ ಸೀರೆ ಹಾಕೋಬೇಕು ಅಂತ ಹೇಳು. ಅಕ್ಕ, ನೀನ್ ನನಗೆ ಕಾಲ್ ಮಾಡಿ 3/4 ಗಂಟೆ ಆಯ್ತು, ಇನ್ನೂ ಸೆಲೆಕ್ಟ್ ಮಾಡಿಲ್ವಲ್ಲೇ? ನೀನ್ ಹೇಳ್ತಾನೆ ಇಲ್ವಲ್ಲೇ? ಇವಾಗ ಯಾವ್ದು ಹಾಕೊಳ್ಳಿ ಹೇಳು. ನಾವ್ ಹೇಳಿದೆಲ್ಲ ತಾವು ಹಾಕೊಳ್ಳಲ್ಲ ಅಂತ ನಮಗ್ ಗೊತ್ತು ಮೇಡಮ್. ನಾವು ಚಿಕ್ಕ ವಯಸ್ಸಿಂದನೂ ತಮ್ಮನ್ನ ನೋಡ್ಕೊಂಡೇ ಬೆಳೆದಿದೀವಿ. ನೀನ್ ಹೇಳ್ತಾನೆ ಇಲ್ವಲ್ಲೇ? ನಾನು ಇವಾಗ ಯಾವ್ದು ಹಾಕೋಬೇಕು ಅಂತ ಹೇಳು.